ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ನಮ್ಮ ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಪರಿಹಾರ ಜ್ಯೋತಿಷ್ಯ, ರೆಮಿಡಿಯಲ್ ಆಸ್ಟ್ರಾಲಜಿ ಅನ್ನುವುದರ ಮೇಲೆ ನಾವು ಇವತ್ತಿನ ಸಂಚಿಕೆಯನ್ನ ಮಾಡ್ತಾ ಇದ್ದೇವೆ. ಮುಖ್ಯ ಉದ್ದೇಶ, ಅನೇಕರು ಬೇಕಾದಷ್ಟು ದೋಷಗಳಿಗೆ ಪರಿಹಾರಗಳನ್ನು ಮಾಡ್ತಾರೆ. ಯಾರಿಗೆ ಯಾವುದೇ ತೊಂದರೆ ಇರಲಿ, ಅದು ದುಡ್ಡಿನ ತೊಂದರೆನೇ ಇರಲಿ, ಹೆಚ್ಚು ಇವತ್ತಿನ ಕಾಲಮಾನದಲ್ಲಿ ದುಡ್ಡಿನ ತೊಂದರೆ, ಅನಾರೋಗ್ಯ ತೊಂದರೆ, ಈ ಎರಡು ಬಹಳ ದೊಡ್ಡ ತೊಂದರೆಗಳು. ಯಾರಿಗಾದ್ರೂ ಕೇಳಿ ದುಡ್ಡಿನ ತೊಂದರೆ ಇದ್ದೇ ಇರುತ್ತದೆ, ಯಾರ ಮನೆಯಲ್ಲಾದ್ರೂ ಕೇಳಿ ಆರೋಗ್ಯದ ತೊಂದರೆ ಇದ್ದೇ ಇರ್ತದೆ. ಈ ದುಡ್ಡಿನ ತೊಂದರೆ ಮತ್ತೆ ಈ ಆರೋಗ್ಯದ ತೊಂದರೆ ಅನ್ನೋದೇನಿದೆ, ಈ ಎರಡು ಹೆಚ್ಚು ಕಷ್ಟಗಳನ್ನ ಕೊಡ್ತದೆ. ಉದಾಹರಣೆಗೆ, ಯಾರಾದರೂ ಮನೆಯಲ್ಲಿ ಆರೋಗ್ಯ ಸರಿ ಇಲ್ಲ ಅಂತ ಅನ್ಕೊಳ್ಳೋಣ, ಅವ್ರು ಎಷ್ಟೇ ಸಂಪಾದನೆ ಮಾಡ್ಲಿ ದುಡ್ಡೆಲ್ಲ ನಾಶ ಆಗಿ ಹೋಗ್ತದೆ. ದುಡಿದಿರೋ ದುಡ್ಡೆಲ್ಲ ರೋಗಗಳ ನಿವಾರಣೆಗಾಗಿ, ರೋಗಗಳ ಚಿಕಿತ್ಸೆಗಾಗಿ, ಔಷಧಿ ಉಪಚಾರಗಳಿಗಾಗಿ ಹಣವನ್ನು ಖರ್ಚು ಮಾಡಬೇಕಾಗ್ತದೆ. ಇವತ್ತಿನ ದಿನ ನಾವು ನಮ್ಮ ಪ್ರೇಕ್ಷಕರಿಗಾಗಿ ಆರ್ಥಿಕ ತೊಂದರೆ, ದುಡ್ಡಿನ ತೊಂದರೆಯ ನಿವಾರಣೆಗಾಗಿ ಪರಿಹಾರಗಳು ಮತ್ತೆ ರೋಗ ನಿವಾರಣೆಗಾಗಿ ಪರಿಹಾರಗಳು, ಸಾಮಾನ್ಯ ಸೂತ್ರಗಳನ್ನು ಹೇಳ್ತಾ ಇದ್ದೇನೆ. ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಜಾತಕ ಅಂತೇನ ರಚನೆ ಮಾಡ್ತೀವಿ. 12 ಭಾವಗಳು, 12 ರಾಶಿಗಳು, 9 ಗ್ರಹಗಳು, 27 ನಕ್ಷತ್ರಗಳು. ಈ ಆಧಾರದ ಮೇಲೆ ಲಗ್ನ ಜಾತಕ ಮತ್ತೆ ನವಾಂಶ ಜಾತಕ, 2 ಜಾತಕವನ್ನ ನೋಡ್ತೇವೆ. ಇದರ ಜೊತೆಗೆ ಷಡ್ವರ್ಗಗಳು ಅಥವಾ ಷೋಡಶ ವರ್ಗಗಳಲ್ಲಿ, ಅಂದ್ರೆ ವಿಶೇಷವಾಗಿ ಸೂಕ್ಷ್ಮವಾಗಿ ಇಂತಿಂತ ವಿಷಯಕ್ಕೆ ಅಂತ ನೋಡಿದಾಗ ನಾವು ಆಯಾ ಕಾರಕತ್ವವನ್ನ, ಆಯಾ ವರ್ಗಗಳನ್ನ ನೋಡ್ತೀವಿ. ಇನ್ನು ಆ ಭಾವಗಳು, ರಾಶಿಗಳು ಮತ್ತೆ ಗ್ರಹಗಳಿರ್ತಕ್ಕಂತಹ ಆತ್ಮಬಲ ಅಂದ್ರೆ ಅಂತರಂಗ ಬಲ, ಅಂದ್ರೆ ಅಷ್ಟಕ ವರ್ಗದಲ್ಲಿ ಬಿಂದು ಬಲ ಅಂತ ಕರಿತೀವಿ. ಅವನ್ನೆಲ್ಲ ಅಷ್ಟಕ ವರ್ಗದಿಂದ ನೋಡ್ತೀವಿ. ಗ್ರಹಗಳ ನೈಸರ್ಗಿಕ ಮಿತ್ರತ್ವ, ತಾತ್ಕಾಲಿಕ ಮಿತ್ರತ್ವ, ಶತ್ರುತ್ವಗಳನ್ನ ನೋಡ್ತೀವಿ. ಲಗ್ನಾಧಿಪತಿಗೆ ಈ ಗ್ರಹಗಳು ಯಾವ ಭಾವದ ಆಧಿಪತ್ಯವನ್ನ ಪಡಿತಾವ, ಏನು ಬಲಾಬಲಗಳನ್ನ ಕೊಡ್ತಾವ, ಎಲ್ಲವನ್ನ ನೋಡಿ ನಾವು ಒಂದೊಂದು ಭವಿಷ್ಯವನ್ನ ಹೇಳ್ತಾ ಇರ್ತೀವಿ. ಉದಾಹರಣೆಗೆ, ಈಗ ದುಡ್ಡಿನ ವಿಚಾರ ಅಂತ ಬಂದಾಗ ದ್ವಿತೀಯ ಸ್ಥಾನ ಅಂದ್ರೆ ಸಂಪಾದನೆಯ ಸ್ಥಾನ, ಧನಸ್ಥಾನ ಅಂತಾನೂ ಕರಿತೇವೆ. ಗಳಿಸುವ ಯೋಗ ಯೋಗ್ಯತೆ, ಅದು ಧನಸ್ಥಾನ ಅಂತ ನಿರ್ಣಯ ಮಾಡ್ತದೆ. ದುಡ್ಡಿದೆಯೋ ಅವನ ಜೀವನದಲ್ಲಿ ಇಲ್ಲೋ, ಎಷ್ಟು ದುಡ್ಡಿದೆ ಅನ್ನೋದನ್ನ ದ್ವಿತೀಯ ಸ್ಥಾನ ನಿರ್ಣಯ ಮಾಡ್ತದೆ. ಲಗ್ನದ 2ನೇ ಮನೆ ದ್ವಿತೀಯ ಭಾವ. ಇನ್ನು ಆ ಸಂಪಾದನೆಯ ಮೂಲ ಯಾವುದು ಅನ್ನೋದನ್ನ ದಶಮ ಭಾವ ನಿರ್ಣಯ ಮಾಡ್ತದೆ. ವೃತ್ತಿ, ಉದ್ಯೋಗ. ಲಗ್ನಾಧಿಪತಿ, ದಶಮಾಧಿಪತಿ ಬಹಳ ಚೆನ್ನಾಗಿದ್ದಾನಂದ್ರೆ ಅವನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ಬಿಸ್ನೆಸ್ ಮಾಡ್ಲಿಕ್ಕೆ ಯೋಗ್ಯನಾಗಿರ್ತಾನ. ದಶಮಾಧಿಪತಿ ಬಹಳ ಪ್ರಬಲನಾಗಿದ್ದು ಪ್ರೊಫೆಷನಲ್ ಇದ್ದ ಅಂದ್ರೆ ಅವನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಡಾಕ್ಟರು, ಇಂಜಿನಿಯರು, ಅಡ್ವೊಕೇಟು ಅಥವಾ ಇನ್ನೇನೋ ಒಂದು ಆಗಿರ್ತಾನೆ, ಜ್ಯೋತಿಷ್ಯನಾಗಿರ್ತಾನೆ. ಹೀಗೆ ಅವನು ಯಾವ ಮೂಲದಿಂದ ಸಂಪಾದನೆಯನ್ನ ಮಾಡ್ತಾನೆ ಅನ್ನೋದನ್ನ ದಶಮ ಸ್ಥಾನ ನಿರ್ಣಯ ಮಾಡ್ತಾನೆ. ಎಷ್ಟು ರೀತಿಯ ವಹಿವಾಟುಗಳನ್ನ, ಯಾವ ಟ್ರಾನ್ಸಾಕ್ಷನ್ ಮಾಡ್ತಾನೆ, ಇವನು 1000ರಲ್ಲೇ ಮುಗಿದ್ ಬಿಡ್ತಾನೋ, ಇನ್ನು ಲಕ್ಷಗಟ್ಟಲೆ ವ್ಯವಹಾರ ಮಾಡ್ತಾನೋ, ಅಥವಾ ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾನೋ, ಅದಕ್ಕಿಂತ ದೊಡ್ಡ ವ್ಯವಹಾರಗಳನ್ನ ಮಾಡ್ತಾನೋ, ಆ ಅವಕಾಶಗಳ ಇವನು ಉಪಯೋಗ ತಗೋತಾನೋ ಇಲ್ವೋ. ಯಾಕಂದ್ರೆ ಜೀವನದಲ್ಲಿ ಎಲ್ಲರಿಗೂ ಅವಕಾಶ ಬರ್ತದೆ, ಅದ್ರ ಉಪಯೋಗ ತಗೊಳ್ಳೋದು ಬಹಳ ಮುಖ್ಯ ಇರ್ತದೆ. ಆ ಅವಕಾಶಗಳ ಲಾಭವನ್ನು ಇವ ಹೇಗ್ ಪಡಿತಾನೆ ಅನ್ನೋದನ್ನ ಸಪ್ತಮ ಭಾವ ನಿರ್ಣಯ ಮಾಡ್ತದೆ. ಹೌಸ್ ಆಫ್ ಟ್ರಾನ್ಸಾಕ್ಷನ್, ಟರ್ಷರಿ. ದ್ವಿತೀಯ ಸ್ಥಾನ ಸಂಪಾದನೆಯ ಆಳ ವಿಸ್ತಾರವನ್ನ ಸೂಚಿಸಿದರೆ, ದಶಮ ಭಾವ ಯಾವ ಮೂಲದಿಂದ ಸಂಪಾದನೆ ಮಾಡಬಹುದು ಅನ್ನೋದನ್ನ ಹೇಳಿದರೆ, ಎಷ್ಟರ ಮಟ್ಟಿಗೆ ಯಾವ ರೀತಿಯಲ್ಲಿ, ಯಾವ ಪ್ರಕಾರದಲ್ಲಿ, ಸ್ಲ್ಯಾಬ್ಸ್ ಅಂತ ಏನ್ ಕರಿತೀವಿ, ಎಷ್ಟು ಸ್ಲ್ಯಾಬಿನಲ್ಲಿ ಟ್ರಾನ್ಸಾಕ್ಷನ್ ವ್ಯವಹಾರ ಮಾಡಬಹುದು ಅನ್ನೋದನ್ನ ಸಪ್ತಮ ಸ್ಥಾನ ನಿರ್ಣಯ ಮಾಡ್ತದೆ. ಮತ್ತೆ ವ್ಯವಹಾರದಲ್ಲಿ ಅವನಿಗೆ ಎಷ್ಟು ಸಮಾಧಾನ ಅದ, ನಿರಾಳತೆ ಅದ, ಚಾತುರ್ಯತೆ ಅದ, ತೀಕ್ಷ್ಣತೆ ಅದ, ಎಲ್ಲ ಸುಖ ಸ್ಥಿತಿಯನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ, ಡಿಸಿಪ್ಲಿನ್, ಪ್ರಿನ್ಸಿಪಲ್ಡ್ ವೇಯಲ್ಲಿ ವ್ಯಾಪಾರ ಮಾಡ್ತಾನೋ ಇಲ್ಲೋ, ಉದ್ಯೋಗ ಮಾಡ್ತಾನೋ ಇಲ್ಲೋ, ನೌಕರಿ ಮಾಡ್ತಾನೋ ಇಲ್ಲೋ, ತನ್ನ ಉಪಜೀವನದ ವ್ಯವಹಾರಗಳನ್ನು ಮಾಡ್ತಾನೋ ಇಲ್ಲೋ ಅಂತ ಚತುರ್ಥ ಸ್ಥಾನ ನಿರ್ಣಯ ಮಾಡ್ತದೆ. ಹೀಗೆ ಒಂದು ಸಂಪಾದನೆ ಅನ್ನುವುದನ್ನ ನಾವು ಇಷ್ಟು ಗ್ರಹಗಳ ಭಾವದಿಂದ ನೋಡ್ತೀವಿ. ಇವನಿಗೆ ಬೇಕಾಗುವ ಸರ್ಕಾರಿಗಳ ಅಧಿಕಾರಿಗಳ ಅನುಮತಿ, ಸರ್ಕಾರಿಯ ಕಚೇರಿಗಳಿಂದ ಬೇಕಾಗುವಂತಹ ಪರ್ಮಿಷನ್ಗಳು ಇವನು ಬೇಗ ತರ್ತಾನೋ ಇಲ್ಲೋ, ಸೂರ್ಯನಿಂದ ನಿರ್ಣಯ ಆಗ್ತದೆ. ಈ ಎಲ್ಲ ವ್ಯಾಪಾರ, ಉದ್ಯೋಗದಲ್ಲಿ, ಸಂಪಾದನೆಯಲ್ಲಿ ಅವನ ಮನಸ್ಸೆಷ್ಟು ಚಂಚಲ ಅದ, ದೃಢವಾದ ಮನಸ್ಸೆಷ್ಟದ, ಮನಸ್ಸಿನಲ್ಲಿ ಯಾವ ರೀತಿ ಭಯ ಅದ, ಆತಂಕ ಅದ, ಚಂಚಲತೆ ಅದ ಅನ್ನೋದನ್ನ
ಚಂದ್ರ ನಿರ್ಣಯ ಮಾಡ್ತಾನೆ. ಅವನಿಗೆ ಎಷ್ಟು ಧೈರ್ಯ ಅದ, ದುಡುಕು ಅದ, ಬುದ್ಧಿ ಅದ, ರಿಸ್ಕ್ ತಗೊಳ್ಳೋ ಅಬಿಲಿಟಿ ಅದ, ಏನು ಬಂದ್ರು ಎದುರಿಸ್ತೇನೆ ಅನ್ನೋ ಧೈರ್ಯ ಸಾಮರ್ಥ್ಯ ಮಂಗಳನಿಂದ ನಿರ್ಣಯ ಆಗ್ತದೆ. ವ್ಯಾಪಾರದಲ್ಲಾಗ್ಲಿ, ಉದ್ಯೋಗದಲ್ಲಾಗ್ಲಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಾಗ್ಲಿ, ಯಾವ್ದ್ರಲ್ಲೇ ಆಗ್ಲಿ ಅವ ಯಾವ ರೀತಿ ಮಾತಾಡ್ತಾನ, ಅವನ ಕಮ್ಯುನಿಕೇಶನ್ ಸ್ಕಿಲ್ ಹೆಂಗದ, ಮಾತನಾಡುವ ಚಾತುರ್ಯತೆ, ಎನ್ರೋಲ್ಮೆಂಟ್ ಕಾನ್ವರ್ಸೇಷನ್ ಅಂತ ನಾವೇನು ಕರಿತೀವಿ, ಆ ರೀತಿಯ ಕಮ್ಯುನಿಕೇಶನ್ ಸ್ಕಿಲ್ ಬುಧನಿಂದ ನಿರ್ಣಯ ಆಗ್ತದೆ. ಯಾವ ರೀತಿ ಅವ ಮಿತ್ರತ್ವವನ್ನು ಮಾಡ್ಕೊತಾನ, ಸ್ನೇಹವನ್ನು ಬೆಳೆಸ್ತಾನ, ವ್ಯಾಪಾರಿ ಬುದ್ಧಿ ಅವನಲ್ಲಿ ಇರ್ತದ, ಚುರುಕುತನ ಅವನಲ್ಲಿ ಏನದ, ಅದೆಲ್ಲ ಬುಧ ನಿರ್ಣಯ ಮಾಡ್ತಾನ. ಮತ್ತೆ ವಿಶೇಷವಾಗಿ ಗುರು ಮತ್ತೆ ಶುಕ್ರರು ವ್ಯಾಪಾರದ ವಿಸ್ತಾರ, ದೈವ ಬಲ, ಜನ್ಮಾಂತರಿಯ ಸುಕೃತದ ಫಲ, ಪ್ರಯತ್ನಕ್ಕಿಂತ ಹೆಚ್ಚು ಫಲಗಳನ್ನ ಗುರು ಮತ್ತೆ ಶುಕ್ರರ ಕೊಡ್ತಾರ. ಗುರು ಧನ ಲಾಭವನ್ನ ಕೊಡ್ತಾನ, ಧನವನ್ನ ಕೊಡ್ತಾನ, ಹೆಚ್ಚು ದುಡ್ಡನ್ನ ಕೊಡ್ತಾನ. ಶುಕ್ರ ಸುಖ, ವೈಭವ, ವಿಲಾಸ, ಲಕ್ಸುರಿಯಸ್ ಲೈಫ್, ವೈಭವ ಜೀವನವನ್ನ ಅನುಗ್ರಹಿಸ್ತಾನೆ. ಶನಿ ನಿನ್ನ ಪರಿಶ್ರಮ, ನಿನ್ನ ಆಲಸ್ಯ, ನಿನ್ನ ತ್ಯಾಗ, ನಿನ್ನ ಸಂಘರ್ಷ, ನಿನ್ನ ಕನ್ಸಿಸ್ಟೆನ್ಸಿಯನ್ನ ನೋಡ್ತಾನ. ಶನಿಯಿಂದ ನಾವು ಇವನಲ್ಲಿ ನಿರಂತರವಾಗಿ ಕೆಲಸ ಮಾಡೋ ಕ್ಷಮತೆ ಅದನ್ನೋ ಇಲ್ಲೋ, ಇವನಲ್ಲಿ ಯಾವ ಯಾವ ವಿಷಯದಲ್ಲಿ, ಇವನಿಗೆ ಯಾವ ಯಾವ ವಿಷಯದಲ್ಲಿ ಆಲಸ್ಯ ಅದ, ಇವ ಯಾವ ಯಾವ ವಿಷಯದಲ್ಲಿ ನಿರಾಳತೆಯಿಂದ ಇದ್ದಾನ, ಯಾವ ಯಾವ ವಿಷಯದಲ್ಲಿ ಶನಿಯಿಂದ ನಿರ್ಣಯಿಸಬಲ್ಲ ವಿಷಯಗಳನ್ನೆಲ್ಲ ನಾವು ತಿಳಿಯಬಹುದು. ಶನಿ ಆಲಸ್ಯವನ್ನ, ನಿರಂತರ ಕಾರ್ಯಕ್ಷಮತೆಯನ್ನ, ಸ್ಲೇವ್ರಿ, ಆಳಾಗಿ ದುಡಿ ಅರಸನಾಗಿ ತಿನ್ನು ಅಂತೇವಲ್ಲ, ಆಳಾಗಿ ದುಡಿತಾನೋ ಇಲ್ಲೋ, ಕೆಲಸದ ಬಗ್ಗೆ ಆಸಕ್ತಿ ಅದನ್ನು ಇಲ್ಲ ಅನ್ನೋದನ್ನ ಶನಿ ಹೇಳ್ತಾನ. ರಾಹು ಮತ್ತು ಕೇತುಗಳು ತನ್ನ ಏಕಾಗ್ರತೆಯನ್ನ ಭಂಗ ಮಾಡ್ತಾರ. ಅವನ್ಗೆ ಏನಾದ್ರೂ ಚಂಚಲತೆ, ಈ ಕೆಲಸ ಮಾಡ್ತಾ ಮಾಡ್ತಾ ಆಸಕ್ತಿ ಕಳ್ಕೊಳ್ಳೋದು, ಎಷ್ಟು ಮಾಡಿದ್ರು ಅಷ್ಟು ಪ್ರತಿಫಲ ಸಿಗುದಿಲ್ಲ ಅಂತ ಬಿಟ್ಟು ಬಿಡುವುದು, ಗಿವಿಂಗ್ ಅಪ್ ನೇಚರ್, ಬೇಡಪ್ಪ ಇದು ನನ್ಗೆ ಆಗುದಿಲ್ಲ ಅಂತ ಮಧ್ಯದಲ್ಲೇ ಬಿಟ್ಟು ಬಿಡುವುದು. ಒಂದು ಜಾತಕವನ್ನು ನೋಡ್ತಾ ಇರ್ತೇವೆ, ಸರ್ ನಾನೊಂದು ವ್ಯಾಪಾರ ಮಾಡ್ಬೇಕು ಅಂತ ಮಾಡಿದ್ದೇನೆ, ಮಾಡ್ಲೋ ಬೇಡ, ರಾಹು ದಶಾಭುಕ್ತಿಯಲ್ಲಿ ಎಲ್ಲೋ ಒಂದ್ ಕಡೆ ಬಂದ ಅಂದ್ರೆ ನೀನ್ ಆರಂಭ ಮಾಡ್ತಾ ಮಾಡ್ತಾ ಈ ಕೆಲಸ ಬಿಡ್ತೀಯಪ್ಪ, ಎಷ್ಟೇ ಚೆನ್ನಾಗಿ ನಿನ್ ವ್ಯಾಪಾರ ನಡೆದಿದ್ರು ಇದನ್ನ ಬಿಡ್ತಿ. ಯಾಕೆ ಗುರುಗಳೇ? ಯಾಕಂದ್ರೆ ಮಧ್ಯದಲ್ಲಿ ರಾಹು ಬಂದು ನಿನ್ನ ಮನಸ್ಸನ್ನ ಚಂಚಲ ಮಾಡ್ತಾನ, ಭಯೋತ್ಪತ್ತಿಯನ್ನ ಮಾಡ್ತಾನ, ಅಲಸಿನೇಷನ್, ಭ್ರಾಂತಿಯನ್ನ ತರ್ತಾನ, ಇದನ್ನ ನಡೆಯೋದಿಲ್ಲ, ಮೈ ಮೇಲೆ ಬರುತ್ತೆ ಅಂತ ಹೇಳಿ ಎದುರಿಸಿ ನಿನಗೆ ಬಿಟ್ಬಿಡ್ತಾನ, ಪ್ರಯತ್ನ ಮಾಡ್ಲಿಕ್ಕೆ ಬಿಡೋದಿಲ್ಲ. ಕೇತು ವಿಘ್ನಗಳನ್ನ ತರ್ತಾನ, ವಿಘ್ನಕಾರಕ ಅವ ಕೇತು. ಬರೀ ಒಂದಿಲ್ಲ ಒಂದು ವಿಘ್ನ, ಪ್ರತಿ ಒಂದು ಹೆಜ್ಜೆಗೂ ಒಂದು ಕಷ್ಟಗಳನ್ನು ಕೊಡ್ತಾನ, ಪ್ರತಿ ಒಂದು ಹೆಜ್ಜೆಗೂ ಒಂದು ಕಷ್ಟವನ್ನು ಕೊಡ್ತಾನ. ಅವೆಲ್ಲವನ್ನ ಮೀರಿ ಹೋಗುವ ಕ್ಷಮತೆ ಕೇತುವಿನಿಂದ ನಿರ್ಣಯ ಆಗ್ತದೆ. ಹೀಗೆ 9 ಗ್ರಹಗಳು, 12 ಭಾವಗಳು, ಈ ಎಲ್ಲವೂ ಕೇವಲ ಸಂಪಾದನೆ ಅನ್ನುವ ವಿಚಾರಕ್ಕೆ ಕಾರಣೀಭೂತರಾಗ್ತಾವ. ಕೇವಲವನ್ನು ನಾವು ಜಾತಕವನ್ನು ನೋಡಿ, ಶನಿ ಚೆನ್ನಾಗಿಲ್ಲ, ನಿನಗೆ ಸಾಡೆ ಸಾತಿ ನಡೆದಿದೆ, ನಿನಗೆ ಮಂಗಳ ಇದ್ದಾನೆ, ನಿನಗೆ ರಾಹು ಇದ್ದಾನೆ ಅಂತ ಹೇಳಿ ನಾವು ಒಬ್ಬ ಉದ್ಯೋಗ ವ್ಯಾಪಾರವನ್ನ ನಿರ್ಣಯ ಮಾಡಕ್ ಆಗೋದಿಲ್ಲ. ನಾವು ಯಾರಾದರ ಸಂಪಾದನೆ, ದುಡಿಮೆ, ಅವರ ಸಾಲ ಬಾಧೆ, ಅವ್ರಿಗಿರ್ತಕ್ಕಂಥ ಪ್ರಾಜೆಕ್ಟ್, ಅವ್ರಿಗಿರ್ತಕ್ಕಂಥ ಕನಸುಗಳು ಅವೆಲ್ಲ ಸಾಕಾರ ಆಗಬೇಕಾದ್ರೆ ಒಬ್ಬ ದೈವಜ್ಞ, ಜ್ಯೋತಿಷಿ ಇಷ್ಟೆಲ್ಲಾ ವಿಷಯಗಳನ್ನ ಸಂಪೂರ್ಣವಾಗಿ ಗಮನಿಸಿದರೆ ಮಾತ್ರ ಅವನಿಗೆ ಒಂದು ಸಮಾಧಾನವನ್ನ ನಾವು ಹೇಳಬಹುದು. ಪ್ರಿಡಿಕ್ಷನ್, ನಾವು ಭವಿಷ್ಯವನ್ನ ನುಡಿಯೋ ಪ್ರಯತ್ನ ಮಾಡಬಹುದು. ಪ್ರಿಕಾಷನ್, ಅವನಿಗೆ ಎಚ್ಚರಿಕೆಯನ್ನ ಕೊಡಬಹುದು. ಕನ್ಸೋಲೇಷನ್, ಅವನ ಜೊತೆ ಸಮಾಲೋಚನೆಯನ್ನ ಮಾಡಿ ಅವನಲ್ಲಿರ್ತಕ್ಕಂಥ ವಿಶೇಷತೆಯ ಕ್ಷಮತೆಯ ಬಗ್ಗೆ ಹೇಳಬಹುದು. ಸೊಲ್ಯೂಷನ್, ಏನಾದರೂ ದೋಷಗಳಿದ್ದರೆ, ವಿಘ್ನಗಳು, ಆಪತ್ತುಗಳಿದ್ದರೆ, ಅಪಶಕುನಗಳಿದ್ದರೆ ಅದಕ್ಕೆ ಪರಿಹಾರ ಉಪಾಯವನ್ನು ಕೂಡ ನಾವು ಸೂಚಿಸಬಹುದು. ಇದರಿಂದ ಧನಾತ್ಮಕ ವೃದ್ಧಿ ಆಗ್ತದೆ, ಧನ ವೃದ್ಧಿ ಆಗ್ತದೆ. ಇದೇ ಪ್ರಕಾರದಲ್ಲಿ ಮನೆಯಲ್ಲಿ ದುಡ್ಡಿನ ಅಭಾವ ಇಲ್ಲಪ್ಪ, ದುಡ್ಡು ಹೇಗೋ ಬರ್ತಾ ಇದೆ, ಆದ್ರೆ ಬಂದಿರೋ ದುಡ್ಡೆಲ್ಲ ಆರೋಗ್ಯದ ಮೇಲೆ ಖರ್ಚಾಗ್ತಾ ಇದೆ. ಅದು ಜನ್ಮಾಂತರೀಯವಾಗಿ ನಾವು ಮಾಡಿದ ಪಾಪದ ಫಲ. ಇವತ್ತು ನಾವು ರೋಗವನ್ನು ಏನು ಅನುಭವಿಸ್ತಾ ಇರ್ತೀವಿ, ಆ ರೋಗವು ಸಣ್ಣದಾಗಿರಲಿ, ಜ್ವರ, ನೆಗಡಿ, ಕೆಮ್ಮು, ಮೈಕೈ ನೋವು, ತಲೆನೋವು ಏನೇ ಆಗಿರಲಿ, ಅಥವಾ ಶುಗರ್, ಹೈ BP, ಥೈರಾಯ್ಡ್ ಪ್ರಾಬ್ಲಮ್, ಆರ್ಥರೈಟಿಸ್, ಮೈಗ್ರೇನ್, ಹೀಗೆ ಇನ್ನೂ ಸಣ್ಣ ಪುಟ್ಟಗಳ ಸಮಸ್ಯೆಗಳಾಗಿರಲಿ, ಅಥವಾ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, B1, B2, B12 ಡೆಫಿಷಿಯನ್ಸಿ, ನ್ಯೂಟ್ರಿಷನ್ ಡೆಫಿಷಿಯನ್ಸಿ, ಮೆಟಬಾಲಿಸಮ್ ಎಬ್ನಾರ್ಮ್ಯಾಲಿಟಿ, ಇದರಿಂದ ಬರುವಂತಹ ರೋಗಗಳು, ಅಟೋ ಇಮ್ಯೂನ್ ಡಿಸಾರ್ಡರ್ಸ್, ಇದರಿಂದ ಬರುವಂತಹ ರೋಗಗಳು, ಚರ್ಮ ವ್ಯಾಧಿಗಳು, ನರ ರೋಗಗಳು, ಎಲುಬು ಕೀಳಿನಲ್ಲಿ ಬರ್ತಕ್ಕಂಥ ಸೋಂಕುಗಳು, ಇದರ ಜೊತೆಗೆ
ನಮಗೆ ಬರ್ತಕ್ಕಂತ ದೀರ್ಘಕಾಲದ ವ್ಯಾಧಿಗಳು, ಅದು ಹೃದಯ ರೋಗ ಆಗಿರಬಹುದು, ಲಂಗ್ಸ್ ಬಗ್ಗೆ ಆಗಿರಬಹುದು, ಲಿವರ್ ಬಗ್ಗೆ ಆಗಿರಬಹುದು, ಪ್ಯಾನ್ಕ್ರಿಯಾಸ್ ಉದರ ವ್ಯಾಧಿಗಳು, ಇಂಟೆಸ್ಟೈನಲ್ ಇನ್ಫೆಕ್ಷನ್ ಗಳಾಗಿರಬಹುದು, ಅಥವಾ ಯೂರೋಲಾಜಿಕಲ್ ಇನ್ಫೆಕ್ಷನ್ಸ್ ಸೂಕ್ಷ್ಮ ಗುಪ್ತಾಂಗಗಳಲ್ಲಿ ಬರುವಂತಹ ದೋಷಗಳಾಗಿರಬಹುದು. ಹೀಗೆ ರೋಗಗಳಿಗೂ ಕೂಡ ಕಾಲಪುರುಷನ ಶಿರಸ್ಸಿನಿಂದ ಪಾದ ಪರ್ಯಂತವಾಗಿ ಒಂದೊಂದು ಭಾವ, ಒಂದೊಂದು ಗ್ರಹ, ಒಂದೊಂದು ನಕ್ಷತ್ರ, ಒಂದೊಂದು ವಿಷಯವನ್ನ ಬಹಳ ಸೂಕ್ಷ್ಮವಾಗಿ ಪರಿಪರಿಯಾಗಿ ವಿಶ್ಲೇಷಣೆಯನ್ನು ಮಾಡ್ತದೆ. ಹೇಗೆ ಒಂದು ಸಂಪಾದನೆ, ದುಡ್ಡಿನ ಬಗ್ಗೆ ನಾವು ಇಷ್ಟೆಲ್ಲಾ ವಿಷಯಗಳನ್ನ ತಿಳಿದ್ವಿ, ಇದೇ ರೀತಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಾವು ಈ ರೋಗ ನಿವಾರಣೆಗಾಗಿ ಯಾವ ಯಾವ ಭಾವಗಳನ್ನು ನೋಡಬೇಕು, ರೋಗಗಳು ಹೇಗೆ ಹುಟ್ಟುತ್ತಾವ ಅದರ ಬಗ್ಗೆ ತಿಳಿಯೋಣ. ಮತ್ತೆ ಅದರ ಮುಂದಿನ ಸಂಚಿಕೆಯಲ್ಲಿ ಈ ಎಲ್ಲ ಸಮಸ್ಯೆಗಳಿಗೂ ಅತ್ಯುತ್ತಮವಾದ, ಸರಳವಾದ, ಶ್ರೇಷ್ಠವಾದ ಪರಿಹಾರವನ್ನು ಕೂಡ ನಾವು ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತೇವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾಕೆ ಕೇವಲ ಸಂಪಾದನೆ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಷ್ಟು ವಿಧದಲ್ಲಿ ನೋಡಬೇಕು ಅನ್ನೋದನ್ನ ಯಾಕೆ ಹೇಳಿದೀವಿ ಅಂದ್ರೆ, ಎಷ್ಟೋ ಜನ ನಂಗೆ 7.5 ಅದ ಅದಕ್ಕೆ ನಂಗೆ ಚಲೋ ಆಗ್ತಾ ಇಲ್ಲ, ನನಗೆ ಅಷ್ಟಮ ಶನಿ ಅದ ಅದಕ್ಕೆ ನಂಗೆ ಚಲೋ ಆಗ್ತಾ ಇಲ್ಲ, ನನ್ನ ಜಾತಕದಲ್ಲಿ ರಾಹು ಬಂದ್ ಕೂತಾನ ಅದಕ್ಕೆ ನಂಗೆ ಚಲೋ ಆಗ್ತಾ ಇಲ್ಲ, ಅದಕ್ಕೆ ನಂಗೆ ಚಲೋ ಹಾಕೊಂಡು ತಮ್ಮಲ್ಲಿರ್ತಕ್ಕಂಥ ವಿಶೇಷ ಶಕ್ತಿಯನ್ನ ಮರೆತು ಕಷ್ಟದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಹಾಗಾಗಬಾರದು ಅನ್ನೋ ಉದ್ದೇಶದಿಂದಲೇ ನಾವು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇವೆ. ದುಡ್ಡು ಸಂಪಾದನೆಗೆ ಬೇಕಾಗುವಂತ ಕ್ಷಮತೆ, ಧೈರ್ಯ, ಸ್ಥೈರ್ಯ, ಪರಾಕ್ರಮಗಳನ್ನ ನಾವು ನಮ್ಮ ಪರಿಹಾರದ ಮೂಲಕ ನಮ್ಮ ವೀಕ್ಷಕರಿಗೆ ನೀಡ್ತೇವೆ ಅನ್ನೋ ವಿಶ್ವಾಸದಿಂದ ಈ ಯೂಟ್ಯೂಬ್ ನಲ್ಲಿ ನಾವು ಈ ಸಂಚಿಕೆಗಳನ್ನು ಮಾಡ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ದುಡ್ಡಿನ ವಿಚಾರವಾಗಿ ಹೇಗೆ ಇವತ್ತು ನಿರ್ಣಯ ಮಾಡಿದವೋ ಹಾಗೆ ಆರೋಗ್ಯದ ಬಗ್ಗೆ ನಿರ್ಣಯ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಈ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತಾ ಇದ್ದೇನೆ. ನಮಸ್ಕಾರ.